ಇನ್ನು ಲೋಕಸಭಾ ಚುನಾವಣೆ ಟಿಕೆಟ್ಗಳಿದೆಯಲ್ಲ ಅದರಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯಲ್ಲಿ ಹಾಸನ ಮತ್ತು ಮಂಡ್ಯ ಇದೆರಡೂ ಕೂಡ ಬಹುತೇಕ ಜೆಡಿಎಸ್ಗೆ ಅನ್ನೋ ರೀತಿಯಾಗಿದೆ. ಆದರೆ ಪ್ರೀತಮ್ ಗೌಡ ಮಾಜಿ ಶಾಸಕರು ಕಳೆದ ಬಾರಿ ಸೋಲನ್ನ ಕಂಡಿದ್ರು. ದೇವೇಗೌಡರ ಫ್ಯಾಮಿಲಿಯನ್ನು ಎದುರಾಕೊಂಡು ಅಲ್ಲಿ ಫೈಟ್ ಮಾಡಿದ್ರು, ಬಟ್ ಸೋಲನ್ನು ಕಾಣಬೇಕಾಯ್ತು. ಅವ್ರು ಹೇಳ್ತಿದ್ದಾರೆ ಇಲ್ಲ, ಹಾಸನ ಮಂಡ್ಯ ಎರಡೂ ಕೂಡ ಬಿಜೆಪಿಗೆ ಸಿಗುತ್ತೆ ಅಂತ. ಏನ್ ಹೇಳಿದ್ರು ಪ್ರೀತಮ್ ಗೌಡ, ಬನ್ನಿ ನೋಡೋಣ. ಮಿತ್ರ ಪಕ್ಷವಾಗಿ ಸೇರಿರುವಂತಹ ಜಾತ್ಯತೀತ ಜನತಾ ದಳಕ್ಕೆ ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು, ಬೇರೆ ಕ್ಷೇತ್ರ ಬಿಟ್ಟುಕೊಟ್ಟರು ಕೂಡ ಅಭ್ಯರ್ಥಿ ಯಾರಾಗಬೇಕು ಅಂತ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಏನು ಸಲಹೆ ಇರುತ್ತೆ ಆ ಸಲಹೆಯನ್ನ ವೇದಿಕೆಯಲ್ಲಿ ಕೂತಿರುವಂತಹ ನಾಯಕರುಗಳು ರಾಜ್ಯಕ್ಕೆ ಗಮನಕ್ಕೆ ತಂದು ನಮ್ಮ ಅಭ್ಯರ್ಥಿಗಳ ತೀರ್ಮಾನ ಆಗುತ್ತೋ ಹೊರತು ಯಾರೋ ತೀರ್ಮಾನ ಮಾಡಿ ಯಾರೋ ಅಭ್ಯರ್ಥಿ ಮಾಡುವಂತ ಕಾಲ ಅವರು ಇಲ್ಲ ಅನ್ನೋದನ್ನ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿನೋ ಮೈತ್ರಿ ಅಭ್ಯರ್ಥಿನೋ ಯಾರನ್ನ ಸ್ಪರ್ಧೆಗೆ ಇರ್ತೀವಿ ಆ ಸ್ಪರ್ಧೆಯಲ್ಲಿ ನಮ್ದು ಕೂಡ ಪಾಲ್ದಾರಿಕೆ ಇರುತ್ತೆ, ನಮ್ದು ಕೂಡ ಶಕ್ತಿ ಇರುತ್ತೆ ಅನ್ನೋದನ್ನ ನೀವೆಲ್ಲರೂ ಮನಗಂಡಬೇಕು. ಅದಾದ ನಂತರ ನಡೆಯುವಂತ ಕಾರ್ಯಕರ್ತರ ಚುನಾವಣೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ನಾವೆಲ್ಲರೂ ಸೇರಿ ಮಾಡೋಣ. 2028 ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಸ್ವಂತ ಶಕ್ತಿಯಲ್ಲಿ 130ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಹೇಳಿದ್ರೆ ಮಂಡ್ಯದಲ್ಲೂ 3-4 ಕ್ಷೇತ್ರಗಳು ಗೆಲ್ಲಬೇಕು. ಅದೇನು ಕಷ್ಟವಾದ ಕೆಲಸ ಅಲ್ಲ. ಹಾಸನದಲ್ಲೇ ಕಳೆದ ಬಾರಿ 1 ಗೆದ್ದಿದ್ವಿ, ಈ ಬಾರಿ 2 ಗೆದ್ದಿದ್ವಿ, ಮುಂದಿನ ಬಾರಿ ಅಲ್ಲೂ 5 ಗೆದ್ದಿದ್ವಿ, ಮಂಡ್ಯದಲ್ಲೂ 3-4 ಗೆದ್ದಿದ್ವಿ. ಯಾರಿಗೂ ಅನುಮಾನ ಬೇಡ ಅನ್ನೋದನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ನಾವು ಈ ಕಾರ್ಯಕಾರಿಣಿಯಿಂದ ಹೋಗ್ಬೇಕಾದಂತ ಅವಶ್ಯಕತೆ ಇದೆ ಬಂಧುಗಳೇ. ಯಾವುದೇ ಕಾರಣಕ್ಕೂ ಕೂಡ ಯಾರು ಧೃತಿಗೆಡಬೇಡಿ. ಏನಿದು ಪ್ರೀತಮ್ ಗೌಡರ ಮಾತಿನ ಅರ್ಥ? ಹಾಗಾದ್ರೆ ಹಾಸನದ್ದು ಕೂಡ ಬಿಜೆಪಿನೇ ಅಂತಂದ್ರೆ ಏನು ಅರ್ಥ ಅದು?